ಮೂಡಾದ ಸಾವಿರಾರು ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇದು. ಮೈಸೂರು ಮೂಡಾದಲ್ಲಿ ಸಚಿವ ಭೈರತಿ ಸುರೇಶ್ ಸಭೆಯನ್ನ ನಡೆಸಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳ ಜೊತೆ ತುರ್ತು ಸಭೆಯನ್ನ ಕರೆದಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ ಸಚಿವ ಭೈರತಿ. ಶಾಸಕರಾದ ಹರೀಶ್ ಗೌಡ, ಮಂಜೇಗೌಡ ಮತ್ತು ತಿಮ್ಮಯ್ಯ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಭೈರತಿ ಸುರೇಶ್ ಅವರ ವಿರುದ್ಧವೂ ಕೂಡ ತುಂಬಾ ಗಂಭೀರವಾಗಿರುವಂತಹ ಆರೋಪ ಕೇಳಿ ಬಂತು. 2,500 ಕೋಟಿಯ ಆರೋಪ ಇದನ್ನ ಮಾಡಲಾಗ್ತಾ ಇದ್ದದ್ದು. ಅದಷ್ಟೇ ಅಲ್ಲ, ರೋಡಿಗಿಳಿದು ಹಲವು ಸಂಘಟನೆಗಳ ಹೋರಾಟಗಾರರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಬಿಜೆಪಿ ಶಾಸಕ ಶ್ರೀವತ್ಸ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ನಂತರ ಇವತ್ತು ಭೈರತಿ ಸುರೇಶ್ ಅವರು ಮೈಸೂರಿಗೆ ತೆರಳಿ ಅಲ್ಲಿ ಸಭೆಯನ್ನ ನಡೆಸ್ತಿದ್ದಾರೆ ಅನ್ನುವಂಥ ಮಾಹಿತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ಸಭೆಯಲ್ಲಿ ಏನೇನು ಆಗ್ತಾ ಇದೆ? ಸಭಾ ಈಗಷ್ಟೇ ಮೈಸೂರಿನ JLB ರಸ್ತೆಯಲ್ಲಿರುವಂತಹ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸಚಿವರಂತಹ ಭೈರತಿ ಸುರೇಶ್ ಅವರು ಆಗಮಿಸಿದ್ದಾರೆ. ಸದ್ಯ ಈಗಾಗಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಜೊತೆ ಸಭೆಯನ್ನು ನಡೆಸ್ತಿದ್ದಾರೆ. ಸಭೆಯಲ್ಲಿ ಸುದೀರ್ಘವಾಗಿ ಮೂಡದಲ್ಲಿ ನಡೆದಿರುವಂತಹ ಅಕ್ರಮಗಳ ಕುರಿತಂತೆ ಚರ್ಚೆಯನ್ನ ನಡೆಸ್ತಿದ್ದಾರೆ. ಈಗಾಗಲೇ ಕೃಷ್ಣರಾಜ ಕ್ಷೇತ್ರದ ಶಾಸಕರಂತಹ TS ಶ್ರೀವತ್ಸ ಅವರು ಮೂಡದಲ್ಲಿ 2,500ರಿಂದ 3,000 ಕೋಟಿವರೆಗೆ ಅಕ್ರಮ ನಡೆದಿದೆ. ಇದು ರಾಜ್ಯದಲ್ಲೇ ಕಂಡು ಕೇಳರಿದಂತಹ ಬೃಹತ್ ಹಗರಣ. ಹಾಗಾಗಿ ಭೈರತಿ ಸುರೇಶ್ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತೇಳಿ ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಇನ್ನು ಮೂಡಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಹಲವು ದಾಖಲೆಗಳನ್ನ ತಿದ್ದಿ ಹಲವರಿಗೆ ಸೈಟ್ ಅನ್ನ ನೀಡಿರೋದು ಈಗ ಬೆಳಕಿಗೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಮೊದಲ ದಿನದಿಂದಲೂ ಕೂಡ ನಿರಂತರವಾಗಿ ಬೆನ್ನು ಬಿದ್ದು ಅದರ ವರದಿಯನ್ನ ಮಾಡಿತ್ತು. ವರದಿಯ ಫಲವಾಗಿ ಈಗ ಸದ್ಯ ಈಗಾಗಲೇ ನಗರಾಭಿವೃದ್ಧಿ ಸಚಿವರು ಮೌಖಿಕ ಆದೇಶವನ್ನು ಕೂಡ ನೀಡದ ಏಕಾಏಕಿ ಮೈಸೂರು ಮೂಡಾಗೆ ಬಂದಿದ್ದಾರೆ. ಇಲ್ಲಿ ಆಗುತ್ತಿರುವಂತಹ ಬೆಳವಣಿಗೆಗಳನ್ನ ಗಮನಿಸ್ತಾರೆ. ಈಗಾಗಲೇ ಸಭೆಯಲ್ಲಿ ಶಾಸಕರಾದಂತಹ ಹರೀಶ್ ಗೌಡ, MLC ಮಂಜೇಗೌಡ ಹಾಗೂ ತಿಮ್ಮಯ್ಯ ಸೇರಿದಂತೆ ಹಲವರ ಜೊತೆಗೆ ಮೂಡಾದ ಅಧ್ಯಕ್ಷರು, ಮೈಸೂರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಲವರಿದ್ದು ಹಲವರು ಕೂಡ ಸುದೀರ್ಘವಾಗಿ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ. ಮೈಸೂರು ನಗರದ ಆಯಕಟ್ಟಿನ ಸ್ಥಳಗಳಲ್ಲಿ ಅನಾಮಧೇಯ ವ್ಯಕ್ತಿಗಳಿಗೆ ಸೈಟ್ಗಳನ್ನ ನೀಡಿದ್ದಾರೆ ಅನ್ನೋದು ಗಂಭೀರ ಆರೋಪ. ಅದರ ಕೋಟಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ, ಅಂದ್ರೆ ಸೈಟ್ ನೆಪದಲ್ಲಿ ವಿನಿಯೋಗಿಸಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಆ ಕಾರಣಕ್ಕಾಗಿ ಈಗ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ. ಚರ್ಚೆಯ ಜೊತೆಗೆ ಈ ಒಂದು ಸ್ಥಳದಲ್ಲಿ ಅಂದ್ರೆ ಸಭೆ ನಡೀತಿರುವಂತಹ ಸ್ಥಳದಲ್ಲೂ ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ. ಒಂದು ವೇಳೆ ಯಾರಾದ್ರೂ ಅಧಿಕಾರಿಗಳು ತಪ್ಪಿತಸ್ಥರಾಗಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತೇಳಿ ಭೈರತಿ ಸುರೇಶ್ ಅವರು ಹೇಳ್ತಿದ್ದಾರೆ. ಭೈರತಿ ಸುರೇಶ್ ಅವರ ರಾಜೀನಾಮೆ ಬೇಕು ಅಂತೇಳಿ ಈಗ ಬಿಜೆಪಿ ನಾಯಕರುಗಳು ಒಕ್ಕಲರ ಧ್ವನಿಯನ್ನು ಎತ್ತಿದ್ದಾರೆ ಹಾಗೂ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಸಭಾ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.